ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ವಾಲಟೈಲ್ ಬಟ್ ಪಾಸಿಟಿವ್ ಡೇ ಫಾರ್ ಮಾರ್ಕೆಟ್ಸ್. ಇವತ್ತು ತುಂಬ ವಾಲಟೈಲ್ ಡೇ, ಅಪ್ಪು ಡೌನು ತುಂಬ ಹೋಯಿತು. ಫೈನಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಹಾಗೂ ಲೋಯೆಸ್ಟು 21,860ವರೆಗೆ ಹೋಯಿತು, ಹೈಯೆಸ್ಟು 22,060. ಸೊ ಆಲ್ಮೋಸ್ಟ್ 200 ಪಾಯಿಂಟ್ಸ್ ಡಿಫ್ರೆನ್ಸು. ಮತ್ತು ಕ್ಲೋಸಿಂಗ್ ಆಗಿದ್ದು 21,983, 22,000 ಮಾರ್ಕಿಂದ ಕಮ್ಮಿ ಕ್ಲೋಸ್ ಆಗಿದೆ. ವಾಲಿಟಿಲಿಟಿ ಯಾಕೆ ಜಾಸ್ತಿ ಇತ್ತಂದರೆ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ಸು ಇವತ್ತು ಎಕ್ಸ್ಪೈರ್ ಆಗುತ್ತೆ, ಅಂದರೆ ಲಾಸ್ಟ್ ಥರ್ಸ್ಡೇ ಆಫ್ ಎವ್ರಿ ಮಂತು. ಸೊ ಆವಾಗ ಸ್ವಲ್ಪ ಈ ಥರ ಅಪ್ ಆ್ಯಂಡ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ. ಓವರಾಲ್ ಕನ್ಸಾಲಿಡೇಷನ್ ಕಂಟಿನ್ಯೂ ಆಗ್ತಾ ಇದೆ. ಲಾಸ್ಟ್ 2-3 ವೀಕ್ಸಿಂದ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ನ್ಯೂಸ್ ನಂಬರ್ 2, ಸೆಬಿ ಸಜೆಸ್ಟ್ ಇಡಿ ಪ್ರೋಬ್ ಫಾರ್ ಬ್ರೈಟ್ಕಾಮ್ ಗ್ರೂಪ್. ಬ್ರೈಟ್ಕಾಮ್ ಗ್ರೂಪ್ ಅಂತ ಒಂದೆರಡು ವರ್ಷ ಹಿಂದೆ ತುಂಬ ಪಾಪ್ಯುಲರ್ ಆಗಿತ್ತು. ಹಾಗೂ ಸುಮಾರು ರಿಟೇಲ್ ಇನ್ವೆಸ್ಟರ್ಸ್ ಅದರಲ್ಲಿ ಇನ್ವೆಸ್ಟ್ ಮಾಡಿದರು. ನಮಗೂ ಇಲ್ಲಿ ಚಾನಲಲ್ಲಿ ಕೇಳ್ತಾ ಇದ್ರು ಈ ಕಂಪ್ನಿ ಹೇಗೆ ಅಂತ. ಹಾಗೂ ನಾವು ಅದು ತುಂಬ ಸಣ್ಣ ಕಂಪ್ನಿ ಹಾಗೂ ಫಂಡಮೆಂಟಲ್ಸ್ ಚೆನ್ನಾಗಿಲ್ಲ ಅಂತ ಅಲ್ಲಿ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಟ್ಟಿತ್ತು. ಈಗ ಸೆಬಿ ಆರ್ಡರ್ ಪ್ರಕಾರ ಅವರ ಮೇಲೆ ಸುಮಾರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಸೆಬಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಬ್ರೈಟ್ಕಾಮ್ ಗ್ರೂಪು ಪ್ರಿಫರೆನ್ಷಿಯಲ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ವಾರೆಂಟ್ಸ್ ಏನು ಮಾಡಿದ್ರು ಅದು ಸರಿಯಾಗಿ ಮಾಡಿಲ್ಲ. ಹಾಗೂ ಇದರಲ್ಲಿ ಸುಮಾರು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ಸ್ ರೂಲ್ಸ್ ಬ್ರೇಕ್ ಮಾಡಿರ್ಬೋದು. ಯಾಕಂದರೆ ಸುಮಾರು ಟ್ರಾನ್ಸಾಕ್ಷನ್ಸು ಫಾರಿನ್ ಎಕ್ಸ್ಚೇಂಜಲ್ಲಿ ನಡೆದಿತ್ತು. ಅದಕ್ಕೋಸ್ಕರ ಅವ್ರು ಸಜೆಸ್ಟ್ ಮಾಡಿದ್ದು ಏನಂದರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇದರ ಬಗ್ಗೆ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ. ಆ್ಯಕ್ಚುಲಿ ಸ್ಟಾಕ್ ಪ್ರೈಸು ಸುಮಾರು ವ್ಯಾನಿಪುಲೇಷನ್ ಆಗಿತ್ತು. ಮೇ 2021 ₹4 ಇತ್ತು. ಡಿಸೆಂಬರ್ 2021 ಅಷ್ಟರೊಳಗೆ ₹117 ಹೋಗಿತ್ತು. ಮತ್ತೆ ಪುನಃ ಏಪ್ರಿಲ್ 2023 ಅಷ್ಟರೊಳಗೆ ₹9 ಬಿತ್ತಿತ್ತು. ಸೊ ಈ ಥರ ಯಾವ ಸ್ಟಾಕು ಇಷ್ಟು ಜಾಸ್ತಿ ಫ್ಲಕ್ಚುಯೇಷನ್ ಆದರೆ ಏನೋ ಮ್ಯಾನಿಪುಲೇಷನ್ ಇದೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಇವತ್ತಿನ ರೇಟು ₹17 ಇದೆ. ನ್ಯೂಸ್ ನಂಬರ್ 3, NSE achieves record 23.3 lakh new investor registration in January. ನ್ಯೂ ಇನ್ವೆಸ್ಟರ್ಸ್ NSEಯಲ್ಲಿ ಜಾನ್ವರಿ 2024 23.3 ಲ್ಯಾಕ್ಸ್ ಇದ್ರು. ಹಾಗೂ 10% ರೈಸ್ ಆಗಿದೆ ಕಂಪೇರ್ ಟು ಡಿಸೆಂಬರ್. ಟೋಟಲ್ ಇನ್ವೆಸ್ಟರ್ ಬೇಸು 8.78 crores ಇದ್ದಾರೆ ಜಾನ್ವರಿ ಪ್ರಕಾರ. ಹಾಗೂ ಪ್ರೀವಿಯಸ್ ಜಾನ್ವರಿ ಅಂದರೆ ಜಾನ್ವರಿ 2023 7.1 crores ಇದ್ರು. ಇದು NSE ಬಿಟ್ಟು BSE ಇದು ಟೋಟಲ್ ಹಾಕಿದರೆ ಆವಾಗ ಟೋಟಲ್ ಇನ್ವೆಸ್ಟರ್ ಸಿಗ್ತಾರೆ. ಉತ್ತರ ಪ್ರದೇಶ ಟಾಪ್ ಸ್ಪಾಟು ಅಂದರೆ ನಂಬರ್ 1 ಪೊಸಿಷನ್ನು. ಫ್ರೆಶ್ ರಿಜಿಸ್ಟ್ರೇಷನ್ 17% ಆಯಿತು ಕಂಪೇರ್ ಟು ಡಿಸೆಂಬರ್ 2023. 3.5 lakh ಎಕ್ಸ್ಟ್ರಾ NSEಗೆ ಇನ್ವೆಸ್ಟರ್ಸ್ ಬಂದರು. ಹಾಗೂ ಸೆಕೆಂಡ್ ಪೊಸಿಷನಲ್ಲಿ ಮಹಾರಾಷ್ಟ್ರ 13% ರೈಸ್ ಕಂಪೇರ್ ಟು ದ ಪ್ರೀವಿಯಸ್ ಮಂತ್ ಡಿಸೆಂಬರ್ 2023. ಗುಜರಾತಲ್ಲಿ 22% ಡಿಕ್ಲೈನ್ ಆದರು ನ್ಯೂ ಇನ್ವೆಸ್ಟರ್ ರಿಜಿಸ್ಟ್ರೇಷನು. ಹಾಗೂ 1.8 lakh ನ್ಯೂ ರಿಜಿಸ್ಟ್ರೇಷನ್ಸ್ ಮಾತ್ರ ಇತ್ತು ಡಿಸೆಂಬರ್ ಟು ಜಾನ್ವರಿಯಲ್ಲಿ. ಇನ್ವೆಸ್ಟರ್ಸ್ ಇನ್ಕ್ರೀಸ್ ಆಗಿದ್ದಾರೆ ವೆಸ್ಟ್ ಬೆಂಗಾಲ್, ಬಿಹಾರ್, ಕರ್ನಾಟಕ ಹಾಗೂ ಡೆಲ್ಲಿಯಲ್ಲಿ. ಹಾಗೂ ರಾಜಸ್ಥಾನ್, ಮಧ್ಯಪ್ರದೇಶ್, ತಮಿಳುನಾಡಲ್ಲಿ ಇನ್ವೆಸ್ಟರ್ ಬೇಸು ಕಮ್ಮಿಯಾಗಿದೆ. ಟಾಪ್ 5 ಸ್ಟೇಟ್ಸೇ 48.8% ಕಾಂಟ್ರಿಬ್ಯೂಷನ್ ಮಾಡಿದೆ ನ್ಯೂ ರಿಜಿಸ್ಟ್ರೇಷನ್ಸಲ್ಲಿ ಫಸ್ಟ್ 10 ಮಂತ್ಸ್, ಅಂದರೆ ಏಪ್ರಿಲ್ 2023 ಜಾನ್ವರಿ 2024. ನ್ಯೂಸ್ ನಂಬರ್ 4, ಕ್ಯಾಬಿನೆಟ್ ಅಪ್ರೂವ್ ಸೆಮಿಕಂಡಕ್ಟರ್ ಪ್ಲಾನ್ಸ್. ಯೂನಿಯನ್ ಕ್ಯಾಬಿನೆಟ್ ಇವತ್ತು 3 ಪ್ರಪೋಸಲ್ಸ್ ಸೆಮಿಕಂಡಕ್ಟರ್ ಪ್ಲಾಂಟ್ಸನ್ನು ಸೆಟಪ್ ಮಾಡಲಿಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. 2 ಗುಜರಾತಲ್ಲಿ ಹಾಗೂ 1 ಆಸಾಮಲ್ಲಿ. ಟೋಟಲ್ ವ್ಯಾಲ್ಯೂ ಆಫ್ ದೀಸ್ ಪ್ರಾಜೆಕ್ಟ್ಸು 1.26 lakh crores. ಈ ಪ್ರಪೋಸಲ್ಸಲ್ಲಿ ಟಾಟಾ ಗ್ರೂಪ್ ಅವ್ರದ್ದು ಪ್ರಪೋಸಲ್ ಅಕ್ಸೆಪ್ಟ್ ಆಗಿದೆ. ಅವರು ತೈವಾನ್ PSMC ಕಂಪ್ನಿ ಜೊತೆಗೆ ಗುಜರಾತಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಸೆಮಿಕಂಡಕ್ಟರ್ ಚಿಪ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 91,000 crores ಇನ್ವೆಸ್ಟ್ ಮಾಡ್ತು ಅಂತ ಹೇಳಿದ್ದಾರೆ. ಈ ಎಲ್ಲ ಪ್ರಾಜೆಕ್ಟ್ಸಿಂದ 20,000 ಅಡ್ವಾನ್ಸ್ ಟೆಕ್ನಾಲಜಿ ಜಾಬ್ಸು ಕ್ರಿಯೇಟ್ ಆಗುತ್ತೆ. ಹಾಗೂ 60,000 ಇಂಡೈರೆಕ್ಟ್ ಜಾಬ್ಸು ಜನರಿಗೆ ಸಿಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಯೂನಿಯನ್ ಗೌರ್ಮೆಂಟದ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟ್ರಿ ಅವರು ಇವತ್ತು GDP ಡೇಟಾನ ಅನೌನ್ಸ್ ಮಾಡ್ತಾರೆ. ಅಕ್ಟೋಬರ್ ಟು ಡಿಸೆಂಬರ್ 2023 5:30 ಗಂಟೆ ಸಾಯಂಕಾಲ ಅಷ್ಟರೊಳಗೆ. ಹಾಗೂ ಸರ್ವೆ ಆಫ್ ಎಕಾನಮೀಸ್ ಪ್ರಕಾರ ಇಂಡಿಯಾ GDP ಗ್ರೋತ್ ಸ್ವಲ್ಪ ಬೀಳುತ್ತೆ. ಅಕ್ಟೋಬರ್ ಟು ಡಿಸೆಂಬರ್ 2023 6.5% ಗ್ರೋತ್ ಆಗುತ್ತೆ ಕಂಪೇರ್ ಟು 7.6% ಗ್ರೋತ್ ಇನ್ ಜುಲೈ ಟು ಸೆಪ್ಟೆಂಬರ್ 2023. ಹಾಗೂ ಅಕ್ಟೋಬರ್ ಟು ಡಿಸೆಂಬರ್ 2022 ಇಂಡಿಯಾ GDP ಗ್ರೋತು ಬರೀ 4.5% ಆಗಿತ್ತು. ಈ ಅನೌನ್ಸ್ಮೆಂಟ್ ಪ್ರಕಾರ ಹೇಗಿದೆ ಅಂತ ನೋಡಿಕೊಂಡು ನಾಳೆ ಸ್ಟಾಕ್ ಮಾರ್ಕೆಟ್ಸ್ ರಿಯಾಕ್ಟ್ ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 32 ಪಾಯಿಂಟ್ ಅಪ್ಪು, 21,983 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 195 ಪಾಯಿಂಟ್ಸ್ ಅಪ್ಪು, 72,500 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎಂಟರ್ಪ್ರೈಸಸ್ 2.06% ಅಪ್ಪು,
ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.89% ಅಪ್, ಬ್ರಿಟಾನಿಯಾ 1.89% ಅಪ್. ಟಾಪ್ ಲೂಸರ್ಸ್ ಅಪೋಲೋ ಹಾಸ್ಪಿಟಲ್ಸ್ 4.1% ಡೌನು, ಬಜಾಜ್ ಆಟೋ 3.41% ಡೌನು, LTI Mindtree 2.02% ಡೌನು. ಪಾಯಿಂಟ್ ನಂಬರ್ 3, today's top Nifty Next 50 gainers and losers. Top gainers Berger Paints 7.53% up, Bajaj Holdings 5.1% up, Zomato 3.83% up. Top losers SBI Cards 1.34% down, Adani Green Energy 1.2% down, IOC 1.11% down. Point number 4, advanced decline ratio for NSE. ಇವತ್ತು 1108 ಸ್ಟಾಕ್ಸ್ ಮೇಲೋಗಿದೆ, 1047 ಸ್ಟಾಕ್ಸ್ ಕಮ್ಮಿ ಆಗಿದೆ, 51% ಅಪ್ಪು, 49% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಿನ್ನೆ ನೆಟ್ ಸೇಲ್ಸ್ 1879 crores, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1827 crores ನೆಟ್ ಪರ್ಚೇಸಸ್. ಈ ಫಿಗರ್ಸ್ ಯಾವಾಗಲೂ ನಿನ್ನೆ ಅದು ಯಾಕೆ ಹಾಕ್ತೀವಿ ಅಂದರೆ ಇವತ್ತಿನ ಫಿಗರ್ಸು 4:30 5 o'clock ಅಷ್ಟೊಳಗೆ ಅದು ಅನೌನ್ಸ್ ಆಗಲ್ಲ, 8-9 ಗಂಟೆ ಅಷ್ಟೊಳಗೆ ಅದು ಅಪ್ಡೇಟ್ ಆಗೋದು. ಅದಕ್ಕೋಸ್ಕರನೇ ಇದು ಪ್ರೀವಿಯಸ್ ಡೇಟಾ ಹಾಕ್ತೀನಿ, ಯಾಕಂದರೆ ನಾವು ಮಾಡೋ ವಿಡಿಯೋ ಅಪ್ರಾಕ್ಸಿಮೇಟ್ಲಿ 4:30ಗೆ ಶೂಟಿಂಗ್ ಆಗಿಬಿಡ್ತದೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6283 per gram, ಸಿಲ್ವರ್ 71.75 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $82.91 rupees, ಒಂದು euro 89.97 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52-week ಹೈ. ಸನ್ ಫಾರ್ಮಾ 52-week ಹೈ 1588, ಕ್ಲೋಸಿಂಗ್ ಪ್ರೈಸ್ 1578. ಸೀಮೆನ್ಸ್ 4720 52-week ಹೈ, ಕ್ಲೋಸಿಂಗ್ ಪ್ರೈಸ್ 4679. ಝೊಮ್ಯಾಟೊ 169 52-week ಹೈ, ಕ್ಲೋಸಿಂಗ್ ಪ್ರೈಸ್ 165. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52-week ಲೋ. ಪೇಜ್ ಇಂಡಸ್ಟ್ರೀಸ್ 52-week ಲೋ 33,965, ಕ್ಲೋಸಿಂಗು 34,310. ಟಾಟಾ ಟೆಕ್ನಾಲಜೀಸ್ 1035 52-week ಲೋ, ಕ್ಲೋಸಿಂಗ್ ಪ್ರೈಸ್ 1085. ಬಾಟಾ ಇಂಡಿಯಾ 1381 52-week ಲೋ, ಕ್ಲೋಸಿಂಗ್ ಪ್ರೈಸ್ 1410. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.15% ಡೌನು, ಜಪಾನ್ 0.11% ಡೌನು, ಜರ್ಮನಿ 0.36% ಅಪ್ಪು, ಫ್ರಾನ್ಸ್ 0.06% ಅಪ್ಪು, UK 0.19% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 0.6% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.